ಹಲೋ ಫ್ರೆಂಡ್ಸ್, ಹೇಗಿದ್ರೆಲ್ಲ ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ಸ್ಕಿನ್ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇದೇ ಕ್ರಿಸ್ಟಲ್ ಬಾಲ್ ಅಂತ ಇದರ ಹೆಸರು. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ತುಂಬ ಒಳ್ಳೆ ಪ್ರಾಡಕ್ಟ್ ಮಾತ್ರ ಇದು. ಸಮ್ಮರ್ ಸೀಸನ್ಗೆ ಅಂತೂ ಹೇಳಿ ಮಾಡಿಸಿದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಹೊರಗಡೆ ಹೋಗಿ ಬಂದಾಗೆಲ್ಲ ನಮ್ಮ ಫೇಸ್ ಎಲ್ಲ ತುಂಬ ಬೆವರ್ತದೆ, ಮತ್ತು ಡಾರ್ಕ್ ಸರ್ಕಲ್ಸ್, ಫೈನ್ ಲೈನ್ಸ್ ಎಲ್ಲ ಬರ್ತದೆ. ನನಗಂತೂ ಕಣ್ಣ ಸುತ್ತ ಎಲ್ಲ ಡಾರ್ಕ್ ಸರ್ಕಲ್ ಆಗುತ್ತೆ. ಜಾಸ್ತಿ ಮೊಬೈಲ್ ನೋಡಿದರೆ ಕಣ್ಣೆಲ್ಲ ಕೆಂಪಾಗ್ತದೆ ಮತ್ತು ಈ ಸಮ್ಮರಲ್ಲಿ ತುಂಬಾ ಉರಿ ಬರ್ತದೆ. ಅದಕ್ಕೆ ಮಾತ್ರ ಈ ಕ್ರಿಸ್ಟಲ್ ಬಾಲ್ ತುಂಬಾ ಒಳ್ಳೆಯದು. ಒಂದು 2 ನಿಮಿಷ ಕಣ್ಣಿಗೆ ಇಟ್ಕೊಂಡ್ರೆ ಒಳ್ಳೆ ರಿಲ್ಯಾಕ್ಸ್ ಆಗ್ತದೆ. ಬನ್ನಿ ಹೇಗೆ ಮಸಾಜ್ ಮಾಡೋದಂತ ಈಗ ನೋಡ್ಕೊಂಡು ಬರುವ. ನೋಡಿ, ಆ ಪ್ರಾಡಕ್ಟ್ ಇದೆ ಕ್ರಿಸ್ಟಲ್ ಬಾಲ್ ಅಂತ. ಇದು ಪ್ಲಾಸ್ಟಿಕ್ ಅಲ್ಲ, ಇದು ಗಾಜಿಂದ ಮಾಡಿದ್ದಾರೆ. ಸ್ವಲ್ಪ ಹೀಗೆ ಟಚ್ ಆದರೂ ಹೊಡಿತದೆ, ಹಾಗಾಗಿ ಕೇರ್ಫುಲ್ ಇಂದ ಇದರಲ್ಲಿ ಮಸಾಜ್ ಮಾಡಬೇಕಾಗ್ತದೆ. ಇದನ್ನು ಫ್ರೀಜರಲ್ಲಿ ಇಡ್ಲಿಕ್ಕಿಲ್ಲ. ನಾರ್ಮಲಿ ಏನೆಲ್ಲ ಪ್ರಾಡಕ್ಟ್ ಕೆಳಗಡೆ ಇಡ್ತೇವೆ ಅಂದರೆ ಫ್ರಿಜ್ಜಲ್ಲಿ ಏನೆಲ್ಲ ಇಡ್ತೇವೆ ಆ ಸೈಡಲ್ಲಿ ಇದನ್ನು ಸ್ವಲ್ಪ ಜಾಗ ಮಾಡಿ ಇದನ್ನು ಹಿಡ್ಕೊಳ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು ಮಾತ್ರ. ಈಗ ಬನ್ನಿ ಇದನ್ನು ಹೇಗೆ ಮಸಾಜ್ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಖುಷಿ ಆಗ್ತದೆ ಮಾತ್ರ ಇದರಿಂದ ಮಸಾಜ್ ಮಾಡೋದ್ರಿಂದ. ಒಳ್ಳೆ ಕಣ್ಣಿಗೆ ಅಂತೂ ಒಳ್ಳೆ ರಿಲ್ಯಾಕ್ಸ್ ಸಿಗ್ತದೆ. 2 ನಿಮಿಷ ಆಗೋಷ್ಟು ಹೀಗೆ ಇಟ್ಕೊಳ್ಬೇಕು. ನಾನು ಒಂದು 5 ದಿವಸದಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ. ಮತ್ತೆ ಕಣ್ಣ ಸುತ್ತ ಇಲ್ಲಿ ರಿಂಕಲ್ಸ್ ಬರ್ತದೆ ನೋಡಿ, ಅದಕ್ಕೆ ಈ ರೀತಿ ಮಸಾಜ್ ಕೊಡ್ತಾ ಹೋಗಬೇಕು. ನಿಮಗೆ ಗೊತ್ತಾಗ್ತದೆ, ಇದನ್ನು ಮಸಾಜ್ ಮಾಡಿದ ಮೇಲೆ ಒಂದು 2-3 ದಿವಸ ಕಂಟಿನ್ಯೂಸ್ ಆಗಿ ದಿವಸಕ್ಕೆ ಒಂದು 3 ಸಲ ಮಾಡಿ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡಿ. ಇಲ್ಲಿ ನಿಮಗೆ ಫೈನ್ ಲೈನ್ಸ್ ಬಂದಿದ್ದರೆ ಈ ಕಡೆ ಎಲ್ಲ ಕಣ್ಣಿನ ಕೆಳಗೆ ಫೈನ್ ಲೈನ್ಸ್ ಬರ್ತದೆ ನೋಡಿ, ಇದೆಲ್ಲ ಹೋಗ್ತದೆ. ಬೇಬಿ ಸ್ಕಿನ್ ಆಗ್ತದೆ ನಮ್ಮದು. ಡೈಲಿ ಮಸಾಜ್ ಮಾಡಿದ್ರಂತೂ ಇದರಿಂದ ಬೇಬಿ ಸ್ಕಿನ್ ಆಗ್ತದೆ. ನೋಡಿ ನೋಡಿ, ಇಲ್ಲಿ ಚಬ್ಬಿ ಸ್ಕಿನ್ ಇದ್ದರೆ ಇದನ್ನು ಈ ಥರ ಮಾಡಿ ಮಸಾಜ್ ಮಾಡಬೇಕು. ಒಳ್ಳೆ ರಿಲ್ಯಾಕ್ಸ್ ಆಗ್ತದೆ. ಇಲ್ಲಿ ಫ್ಲ್ಯಾಟ್ ಆಗ್ತದೆ ನೋಡಿ ಸ್ಕಿನ್ ಎಲ್ಲ. ನನಗೆ ಇಲ್ಲಿ ಜಾಸ್ತಿ ಚಬ್ಬಿ ಸ್ಕಿನ್ ಉಂಟು. ಅದನ್ನು ಹೀಗೆ ಮಾಡಿದರೆ ಈ ರೀತಿ ಮಸಾಜ್ ಮಾಡಬೇಕು, ಒಳ್ಳೆ ಫ್ಲ್ಯಾಟ್ ಆಗ್ತದೆ ನೋಡಿ ಸ್ಕಿನ್. ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ಹತ್ರ ಹೋಗಿ ಎಲ್ಲ ಸ್ಕಿನ್ ಪಾಲಿಶಿಂಗ್ ಮಾಡ್ತೇವೆ. ನೀವು ಮಾಡಿದರೆ ಇಲ್ಲ ಗೊತ್ತಿಲ್ಲ, ಮಾಡಿದವರಿಗೆ ಗೊತ್ತಿರ್ಬೋದು. ಆವಾಗ ಇಲ್ಲಿಯ ಸ್ಕಿನ್ ಉಂಟಲ್ಲ ಹೀಗೆ ಫ್ಲ್ಯಾಟ್ ಆಗ್ತದೆ, ಅದೇ ಥರ ಆಗ್ತದೆ ಇದರಲ್ಲಿ ಕೂಡ ಮಸಾಜ್ ಮಾಡಿದರೆ. ಎಲ್ಲಿಯಾದರೂ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಮಾಡಿ ಹೋದರೆ ಸ್ಕಿನ್ ಅಂತೂ ಶೈನಿಂಗ್ ಆಗುತ್ತೆ. ಇಲ್ಲಿ ಮಾತ್ರ ಸ್ವಲ್ಪ ಹೀಗೆ ಟಚ್ ಆಗಬಾರ್ದು. ಮಸಾಜ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು. ಇಲ್ಲಿ ನೋಡಿ, ಪಾರ್ಲರಲ್ಲಿ ಹೀಗೆ ಮಾಡ್ತಾರಲ್ಲ ಕೈಯಲ್ಲಿ, ನಾವು ಹೀಗೆ ಮಾಡಬೇಕು. ಜಾಸ್ತಿ ಮೊಬೈಲ್ ನೋಡಿದರೆ ನನಗೆ ಕಣ್ಣತ್ರ ಎಲ್ಲ ಹೀಗೆ ಸ್ವಲ್ಪ ದಪ್ಪ ಆಗ್ತದೆ. ಫನ್ನಿಯಾಗಿ ಕಾಣ್ತಾ ಉಂಟಲ್ವ? ನನಗೆ ಜಾಸ್ತಿ ಮೊಬೈಲ್ ನೋಡಿದರೆ ಕಣ್ಣೆಲ್ಲ ದಪ್ಪ ಆಗ್ತದೆ ಇಲ್ಲಿ ಎಲ್ಲ. ಅದಕ್ಕೆ ಮಸಾಜ್ ಮಾಡಿದರೆ ಒಳ್ಳೆ ರಿಲ್ಯಾಕ್ಸ್ ಆಗ್ತದೆ ಮತ್ತು ಆ ಸ್ಕಿನ್ ನೋಡಿ ದಪ್ಪ ಆಗ್ತದೆ. ಸ್ಕಿನ್ ಅದು ಎಲ್ಲ ಫ್ಲ್ಯಾಟ್ ಆಗ್ತದೆ ಇಲ್ಲೇ ಹೀಗೆ. ಇಷ್ಟಕ್ಕೆ ಮುಗಿದಿಲ್ಲ ನೋಡಿ, ಇಲ್ಲಿ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಮಿಂಟ್ ಪೌಡರ್, ಆರೆಂಜ್ ಪೌಡರ್ ಮತ್ತು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೇನೆ. ಇದನ್ನು ಇವಾಗ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಕೈಯಲ್ಲೇ ಅಪ್ಲೈ ಮಾಡ್ತೀನಿ. ನೀವು ಬ್ರಷ್ ಇದ್ದರೆ ಬ್ರಷಲ್ಲಿ ಕೂಡ ಮಾಡ್ಬೋದು. ಇದು ಪಿಂಪಲ್ ಸ್ಕಿನ್ಗೆ ತುಂಬ ಒಳ್ಳೆಯದು. ನಂದು ಆಯಿಲಿ ಸ್ಕಿನ್, ಹಾಗಾಗಿ ನಾನು ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡಿದ್ದೇನೆ. ಕಣ್ಣಿನ ಜಾಗ ಕೂಡ ಬಿಡಬೇಡಿ, ಇಲ್ಲಿ ಕೂಡ ಬ್ಲ್ಯಾಕ್ ಆಗ್ತದಲ್ಲ ಅದೆಲ್ಲ ರಿಮೂವ್ ಆಗ್ತದೆ. ಫೇಸ್ ಪ್ಯಾಕ್ ಅಪ್ಲೈ ಮಾಡುವಾಗ ಈ ರೀತಿ ಸ್ವಲ್ಪ ಮಸಾಜ್ ಕೊಡಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಒಳಗೆ ತನಕ ಹೋಗ್ತದೆ. ಈ ಸಮ್ಮರ್ ಸೀಸನಲ್ಲಿ ಈ ಥರ ಫೇಸ್ ಪ್ಯಾಕನ್ನು ಹಾಕ್ತಾ ಇರಬೇಕು ಫೇಸ್ಗೆ, ಇಲ್ಲಾದರೆ ಫೇಸ್ ಎಲ್ಲ ಕಪ್ಪಾಗ್ತದೆ. ಟೈಮ್ ಇಲ್ಲಾಂದರೆ ವೀಕಲ್ಲಿ ಒಂದು 2 ಸಲ ಆದರೂ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡ್ರೆ ಪಿಂಪಲ್ಸ್, ಪಿಗ್ಮೆಂಟೇಷನ್ ಎಲ್ಲ ಬರೋದಿಲ್ಲ. ಸ್ವಲ್ಪ ನಾವೇ ಟೈಮ್ ತಗೊಂಡು ಇದನ್ನೆಲ್ಲ ಮಾಡಬೇಕಾಗ್ತದೆ. ಅಡುಗೆ ಮಾಡುವಾಗ ಕೂಡ ಇದನ್ನು ಹಾಕ್ಕೊಳ್ಬೋದು. ಇದನ್ನು ರೆಡಿ ಮಾಡಲಿಕ್ಕೆ 1 ನಿಮಿಷ ಕೂಡ ತಾಗೋದಿಲ್ಲ. ನೋಡಿ, ಭೂತದಾಗಿ ಕಾಣ್ತಾ ಉಂಟು, ಹೆದರ್ಕೊಳ್ಬೇಡಿ. ನಾನು ಭೂತ ಅಲ್ಲ. ಇದನ್ನು ರಿಮೂವ್ ಮಾಡಿದ ಮೇಲೆ ಸ್ಕಿನ್ ಎಲ್ಲ ಬೇಬಿ ಸ್ಕಿನ್ ಆಗ್ತದೆ.
ಇದೊಂದು 10 ನಿಮಿಷ ಫೇಸಲ್ಲಿ ಹೀಗೆ ಇರಲಿ. ಡ್ರೈ ಆದ ನಂತರ ಇದನ್ನು ರಿಮೂವ್ ಮಾಡ್ಕೊಳ್ಳುವ. 10 ನಿಮಿಷ ಆಗಿದೆ. ಇವಾಗ ಫೇಸನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ಓಕೆನಾ? ನಂತರ ರಿಸಲ್ಟ್ ನೋಡುವ, ಓಕೆನಾ? ನೋಡಿ, ಇವಾಗ ಕ್ಲೀನ್ ಮಾಡ್ಕೊಂಡು ಬಂದೆ. ಎಷ್ಟು ಚೆಂದ ಕಾಣ್ತಾ ಉಂಟಲ್ವಾ? ನಾವು ಎಲ್ಲಿಗಾದರೂ ಫಂಕ್ಷನ್ ಹೋಗೋಕ್ಕಿಂತ ಮುಂಚೆ ಈ ರೀತಿ ಕ್ರಿಸ್ಟಲ್ ಬಾಲಿಂದ ಮಸಾಜ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಂಡು ಹೋದರೆ ತುಂಬ ಶೈನಿಂಗ್ ಆಗಿ ಕಾಣ್ತದೆ ಸ್ಕಿನ್ ಎಲ್ಲ. ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಮುಂದಿನ ವೀಡಿಯೋಸ್ ಕೂಡ ನೋಡ್ತಾ ಇರಿ. ಓಕೆ, ಮುಂದಿನ ವೀಡಿಯೋಸೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.